ಈಗ ನೀವು ಯಾವುದೇ ನೀರಾವರಿ ಬಗ್ಗೆ ಮಾತಾಡಿದ್ರೆ ನೀರಾವರಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ. ಫರೋ ಇರಿಗೇಷನ್ ಅಂತಾರೆ, ಕಾಲುವೆ ಥರ ನೀರನ್ನು ಭೂಮಿ ಮೇಲೆ ಹರಿಸಿ ನೀರು ಕೊಡೋದು. ಅದು ಬಿಟ್ಟರೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಮಳೆ ಥರ ನೀರು ಹಾಕಿ ನೀರನ್ನ ಪ್ರೊವೈಡ್ ಮಾಡ್ತಾರೆ. ಅದು ಬಿಟ್ಟರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾರೆ. ಈಗ ನಾವೊಂದು ಸಾಧನ ಕಂಡುಹಿಡಿದಿದ್ದೀವಿ, ಒಂದು ಡೆವಲಪ್ಮೆಂಟ್ ಇದು, ಲೇಟೆಸ್ಟ್ ಡೆವಲಪ್ಮೆಂಟ್ ಇದು. ಇದೇನೆಂದರೆ ಡೀಪ್ ರೂಟ್ ಇರಿಗೇಷನ್ ಸಿಸ್ಟಮ್ ಅಂತ ಇದು. ಇದರಲ್ಲಿ ಯಾವ ಥರ ಅಂದರೆ ಡೈರೆಕ್ಟಾಗಿ ಪ್ಲ್ಯಾಂಟ್ ರೂಟ್ಸ್ಗೆ, ಅಂದರೆ ಗಿಡದ ಬೇರುಗಳಿಗೆ ನೀರನ್ನು ಹಾಕೋದು ಒಂದು ವಿಧಾನ ಇದು. ಇದು 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 ಇದರಲ್ಲಿ ನಿಮಗೆ ಕಾಣುತ್ತೆ ಸಣ್ಣ ಸಣ್ಣ ರಂಧ್ರಗಳಿದೆ, ಸಣ್ಣ ಹೋಲ್ಸು. ಈ ಹೋಲ್ಸಿಂದ ಇದರಲ್ಲಿ ನೀರು ಹಾಕಿದಾಗ ನಾವು ಮೇಲ್ಗಡೆಯಿಂದ ಕೆಳಗೆ ಹೋಗಿ ಈ ಭೂಮಿ, ಇದಿಷ್ಟು ಭೂಮಿ ಒಳಗಿರುತ್ತಿದ್ದು. ಸೊ ಇದರಿಂದ ನೀರು ಏನಾಗುತ್ತೆ ಡೈರೆಕ್ಟಾಗಿ ರೂಟ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಡೈರೆಕ್ಟಾಗಿ ರೂಟ್ಸಿಗೆ ಸ್ಪ್ರೆಡ್ ಆಗೋದ್ರಿಂದ ಮೇಲ್ಗಡೆ ಏನು ನೀರು ಹಾಕ್ತೀವಿ ಅದು 50% ಎವಾಪ್ರೇಟ್ ಆಗೋಲ್ಲ. ಆ ಎವಾಪ್ರೇಷನ್ ಲಾಸಸ್ ಏನಿದೆ ಅದೆಲ್ಲ ಸ್ಟಾಪ್ ಮಾಡ್ಬೋದು. ಸುಮಾರು ಒಂದು 50 ಭಾಗ ನೀರು ವೇಸ್ಟ್ ಆಗುತ್ತೆ ಯಾವುದೇ ಮೇಲ್ಗಡೆ ಹಾಕಿದ್ರೆ, ಯಾವುದೇ ರೀತಿ ಮೇಲ್ಗಡೆ ಹಾಕಿದ್ರೂ ಅದೇ ಥರನೇ ಆಗೋದು. ಸೊ ನೀರು ಸೇವ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ.